ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರಿಗೆ ಅವರ ಕಾರಿಗೆ ಚಪ್ಪಲಿ ಎಸೆಯುವಂತ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆಕ್ರೋಶ ಸ್ಫೋಟಗೊಂಡಿದೆ. ಈಗ ಶಿವಾನಂದ ಪಾಟೀಲ್ ಕಾರಿನ ಮೇಲೆ ಚಪ್ಪಲಿ ಎಸೆದಿದ್ದಾರೆ. ಸಕ್ಕರೆ ಸಚಿವರು ಸಕ್ಕರೆ ಕೊಡಬೇಕಾಗಿತ್ತು, ಬಟ್ ಖಾರ ಕೊಡ್ತಾ ಇದ್ದಾರೆ ರೈತರೆಲ್ಲ ಸೇರ್ಕೊಂಡು. ರೈತರ ಜೊತೆಗೆ ಸಂಧಾನ ನಡೆಸಿ ಹೋಗುವಾಗ ಚಪ್ಪಲಿ ಎಸೆದಿದ್ದಾರೆ. ಸಚಿವರ ಕಾರಿನ ಮೇಲೆ ಚಪ್ಪಲಿ ತೂರಿದ್ದಾರೆ ಪ್ರತಿಭಟನಾಕಾರರು. ಶಿವಾನಂದ ಪಾಟೀಲ್ಗೆ ಘೇರಾವ್ ಹಾಕಿದ್ದಾರೆ ಹೋರಾಟಗಾರರು. ಇನ್ನೇನಾಗುತ್ತೆ, 8 ದಿನ ಈ ರೀತಿಯಾಗಿ ನಡೀತಾ ಇದ್ರು ಕೂಡ ತಲೆನೇ ಕೆಡಿಸ್ಕೊಳ್ಳದೆ ಇರುವಂಥವ್ರು ಈಗ ಏಕಾಏಕಿಯಾಗಿ ಬಂದ ತಕ್ಷಣ ಇನ್ನೇನು ಆಕ್ರೋಶ ಸ್ಫೋಟಗೊಳ್ಳದೆ ಇನ್ನೇನು ಬನ್ನಿ ಹಾಲು ಸಕ್ಕರೆ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರ. ಆಕ್ರೋಶಗೊಂಡಿರುತ್ತೆ. 8 ದಿನ ಆಯ್ತು ಇವತ್ತಿಗೆ. ಜವಾಬ್ದಾರಿ ಇರಬೇಕಾಗಿದ್ದು ಫಸ್ಟು ಈ ಸಚಿವರಿಗೇನೆ. ಮೊದಲನೇ ದಿನಾನೇ ಏನಾಗ್ತಾ ಇದೆ ಅಂತ ಹೋಗಿ ನೋಡಿಕೊಂಡು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಇವತ್ತು ಅವ್ರ ಕಾರ್ ಮೇಲೆ ಚಪ್ಪಲಿ ಎಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನೋಡಿ. ಸೊ ಇಲ್ಲಿ ಬಾಟ್ಲಿ ಎಸ್ತಿದ್ದಾರೋ ಚಪ್ಪಲಿ ಎಸ್ತಿದ್ದಾರೋ ಸದ್ಯಕ್ಕೀಗ ಒಟ್ಟಿನಲ್ಲಿ ಎಸ್ತಿದ್ದಾರೆ ಅವ್ರ ಕಾರ್ ಮೇಲೆ ಹೇಳ್ತಾ ಇದ್ದಾರೆ. ಅಲ್ಲೀಗ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಪೊಲೀಸರೆಲ್ಲ ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಯಾಕೆ ಹೀಗಾಗುತ್ತೆ ಅಂತಂದರೆ ಎಲ್ಲ ಆದಮೇಲೆ ಈ ಥರ ಹೋದರೆ ಹಿಂಗೆ ಆಗೋದು. ಆರಂಭದಲ್ಲೇ ಅವ್ರು ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ರೈತ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಮೊದಲನೇದಾಗಿ ಸಕ್ಕರೆ ಸಚಿವರಿಗಿದ್ದಿತ್ತು. ಅವರ ಮನವಿಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಮುಂದಾಗಿದ್ದರು.